ರಾಜ್ಯದ ಪ್ರಭಾವಿ ರಾಜಕೀಯ ಕುಟುಂಬಗಳಲ್ಲಿ ಬೆಳಗಾವಿಯ ಜಾರಕಿಹೊಳಿ ಕುಟುಂಬವೂ ಒಂದು. ಯಾವುದೇ ಸರ್ಕಾರ ಇರಲಿ ಅಲ್ಲಿ ಜಾರಕಿಹೊಳಿ ಕುಟುಂಬದ ಓರ್ವ ಸದಸ್ಯ ಸಚಿವರಾಗಿರುತ್ತಾರೆ. ಅಷ್ಟರ ಮಟ್ಟಿಗೆ ಜಾರಕಿಹೊಳಿ ಸಹೋದರರು ರಾಜ್ಯ ರಾಜಕಾರಣದಲ್ಲಿ ಪ್ರಭಾವ ಹೊಂದಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಚುನಾವಣೆಗಳಲ್ಲೂ ತಮ್ಮದೇ ಆದ ಹಿಡಿತ ಹೊಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದರೆ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾರೆ. ಇವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದರೂ ಸಹ ಅವರದ್ದೇ ಆದ ರಾಜಕೀಯ ಹಿಡಿತ, ಪ್ರಭಾವ ಹೊಂದಿದ್ದಾರೆ. ಅದನ್ನು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಿದ್ದಾರೆ. ಹೌದು, ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಪ್ರಿಯಾಂಕಳನ್ನು ಗೆಲ್ಲಿಸಿಕೊಂಡಿದ್ದರೆ, ಇತ್ತ ರಮೇಶ್ ಜಾರಕಿಹೊಳಿ ಹಾಗೂ ಚಾಲಚಂದ್ರ ಜಾರಕಿಹೊಳಿ ಬೆಳಗಾವಿಯಲ್ಲಿ ಜಗದೀಶ ಶೆಟ್ಟರ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ಮೂಲಕ ಇವರಿಬ್ಬರು ತಮ್ಮ ರಾಜಕೀಯ ಬದ್ಧ ವರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಕ್ ಕೊಟ್ಟಿದ್ದಾರೆ. ಆದ್ರೆ ಎಷ್ಟು ಲೀಡ್ ಅಂತ ಹೇಳಿಕ್ಕಾಗಲ್ಲ ತಿಳಿದು ಗೆಲ್ಲೋ ಭರವಸೆ ಮುಂಚೆದಾಯಿತು. ಇಷ್ಟೊಂದು ಮತಗಳ ಅಂತರ ನಿರೀಕ್ಷಣೆ ಗೆಲ್ತಿರೋ, ಯಾಕಂದ್ರೆ ಒಂದು ಕಡೆ ಸರ್ ಜನರಲ್ ಕ್ಯಾಟಗರಿಯಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ ಅಂತ ಪ್ರಚಾರವನ್ನು ಕೂಡ ಬಿಜೆಪಿ ಅವರು ಮಾಡಿದ್ರು. ಅದ್ರ ಬಗ್ಗೆ ಏನಿದೆ ನಿರೀಕ್ಷೆ ಇತ್ತು, ಗೆಲ್ತೀವಿ ಅಂತ ಹೇಳಿದಲ್ಲ, ಪದೇ ಪದೇ ಹೇಳಿದ್ದು ಗೆಲ್ತೀವಿ, ಆದ್ರೆ ಎಷ್ಟು ಲೀಡ್ ಅಂತ ಹೇಳಿಕ್ಕಾಗಲ್ಲ ತಿಳಿದು ಗೆಲ್ಲೋ ಭರವಸೆ ಮುಂಚೆದಾಯಿತು. ಇಷ್ಟೊಂದು ಮತಗಳ ಅಂತರ ನಿರೀಕ್ಷಣೆ ಗೆಲ್ತಿರೋ, ಯಾಕಂದ್ರೆ ಒಂದು ಕಡೆ ಸರ್ ಜನರಲ್ ಕ್ಯಾಟಗರಿಯಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ ಅಂತ ಪ್ರಚಾರವನ್ನು ಕೂಡ ಬಿಜೆಪಿ ಅವರು ಮಾಡಿದ್ರು. ಅದ್ರ ಬಗ್ಗೆ ಏನಿದೆ? ಇಲ್ಲ, ಜನರಲ್ ರಿಸರ್ವ್ ಪ್ರಶ್ನೆ ಅಲ್ಲ. ಜನ ಯಾರು ಕೆಲಸ ಮಾಡ್ತಾರ ಜನ ಅವ್ರ ಪರವಾಗಿರ್ತಾರ. ನಾವು ಬೆಳಗಾವಿಯಲ್ಲಿ ಕೂಡ ಹೇಳಿದ್ವಿ 1 ಲಕ್ಷದಿಂದ ಗೆಲ್ತೀವಿ ಅಂತ. ಸೊ ಅಷ್ಟು ಗೆಲ್ತಾ ಇದ್ವಿ. ಎಲ್ಲ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದಾರೆ ಅಥವಾ ಯಾರಾದ್ರೂ ವಿರೋಧ ಏನಾದ್ರು ಆ ರೀತಿಯ ಅನುಮಾನ ಸಚಿವ ಜಾರಕಿಹೊಳಿ ಅವರಲ್ಲಿ ಕಾಡ್ತಾ ಇದೆ? ಆಗಿದೆ, 1-2-3 ಕಡೆ ಹಂಗ ಸಣ್ಣ ಪುಟ್ಟ ಘಟನೆ ಆಗಿದೆ. ಆಮ್ಯಾಗ ನೋಡೋಣ. ಕೆಲವರು ನಮ್ಮವರು ವಿರೋಧ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆಮ್ಯಾಗ ನೋಡೋಣ. ಚುನಾವಣೆ ಈಗ ಗೆದ್ದಿದ್ದೀವಿ, ಆಮ್ಯಾಗ ಸಮೀಕ್ಷೆ ಮಾಡೋಣ, ಸರ್ವೆ ಮಾಡೋಣ, ನಂತರ ಅದ್ರ ಬಗ್ಗೆ ಹೇಳ್ತೀನಿ ಸ್ಪಷ್ಟವಾಗಿ. ಇದ್ರ ಬಗ್ಗೆ ಏನಾದರೂ ಹೈಕಮಾಂಡ್ ದೂರ ಕೊಡ್ತೀರಾ? ಇಲ್ಲ, ನೋಡೋಣ. ಈಗ ಇನ್ನೂ ಸ್ಪಷ್ಟವಾಗಿ ನೋಡಬೇಕು. ಯಾಕಂದ್ರೆ ಯಾವ ಮಟ್ಟದಲ್ಲಿ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಆಗಿದೆ. 1-2-3 ಕಡೆ ಘಟನೆ ಆಗಿದೆ. ಆಮ್ಯಾಗ ವರಿಷ್ಠ ಗಮನಕ್ಕೆ ತರ್ತೀವಿ. ಹೊಸ ಪ್ರವೇಶವಾಗಿರುವಂತ ಸರ್ ಹೇಗೆ ಅನಿಸ್ತಾ ಇದೆ? ಹೆಮ್ಮೆ, ಚಿಕ್ಕೋಡಿಗೆ ಕರ್ನಾಟಕಕ್ಕೆ ಹೆಮ್ಮೆ ವಿಷಯ ಅದೊಂದು. ಈ ಭಾಗಕ್ಕೆ ಹೆಮ್ಮೆ ವಿಷಯ. ಸೊ ಎಲ್ಲರ ಆಶೀರ್ವಾದದಿಂದ ಅವರು ಚುನಾವಣೆರಾಗ್ತಿದ್ದಾರೆ. ಸರ್ ಗ್ಯಾರಂಟಿಗಳು ಯೋಜನೆಗಳು ವರ್ಕೌಟ್ ಆಯ್ತಾ ಅಂತ? ಆಗಿದೆ, ಖಂಡಿತವಾಗಿ ಆಗಿದೆ. ಕಾಂಗ್ರೆಸ್ ಪಕ್ಷದ ಕೆಲಸ ಆಗಿದೆ ಮತ್ತು ನಾವು 30 ವರ್ಷ ಅಂತ ಮಾಡಿರುವಂಥ ಸಾಧನೆ ಕೂಡ ಈ ಚುನಾವಣೆಯಲ್ಲಿ ಭಾಳ ಪ್ರಮುಖವಾಗಿ ಕೆಲಸ ಮಾಡಿದ್ದೀವಿ.